ಧಾರ್ಮಿಕ ಸಂಕೇತ ಜನಿವಾರ ಹಾಕುವಂತಿಲ್ಲ, ಗಂಡ ಕಟ್ಟಿರೋ ತಾಳಿಯು ಧರಿಸುವಂತಿಲ್ಲ. ರೈಲ್ವೆ ಇಲಾಖೆಯಿಂದ ಪರೀಕ್ಷಾರ್ಥಿಗಳಿಗೆ ಖಡಕ್ ಸೂಚನೆ. ಜನಿವಾರ ಹಾಕಬಾರದು, ತಾಳಿಯು ಧರಿಸಬಾರದು, ಬಂದು ಪರೀಕ್ಷೆ ಬರೀಬೇಕು. ರೈಲ್ವೆ ಇಲಾಖೆಯಿಂದ ಪರೀಕ್ಷಾರ್ಥಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಕರ್ನಾಟಕದಲ್ಲಿ ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ಕಳಚುವಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಟ್ಟಾಗ ಆರ್ಭಟಿಸಿದ್ದ ಮತ್ತು ಪ್ರತಿಭಟನೆ ಮಾಡಿದ್ದ ಜನರಿಗೆ ಇದು ಒಂತರಹದ ಆಘಾತ. ಬರೀ ತಾಳಿ ಅಷ್ಟೇ ಅಲ್ಲ, ಬಳೆ ಕಿವಿಯೋಲೆಯೂ ಹಾಕುವಂತಿಲ್ಲ, ಮೂಗುತಿ ಏನನ್ನೂ ಹಾಕುವಂತಿಲ್ವಂತೆ. ಈಗ ಯಾರ ವಿರುದ್ಧ ಪ್ರತಿಭಟನೆ, ಯಾರ ವಿರುದ್ಧ ಆರ್ಭಟ? ರೈಲ್ವೆ ನರ್ಸಿಂಗ್ ಪರೀಕ್ಷೆ ಹಾಲ್ ಟಿಕೆಟ್ನಲ್ಲೇ ಮೆನ್ಷನ್ ಮಾಡಲಾಗಿದೆ. ಧಾರ್ಮಿಕ ಭಾವನೆಗೆ ಧಕ್ಕೆ, ಹಿಂದೂ ಸಂಘಟನೆಗಳ ಆಕ್ರೋಶಗಳು ಶುರುವಾಗಿದೆ. ಫೇಸ್ಬುಕ್ನಲ್ಲಿ ವಿಎಚ್ಪಿಯ ಶರಣ್ ಪಂಪ್ವೆಲ್ ಪೋಸ್ಟ್ ಮಾಡಿದ್ದಾರೆ. ಜನಿವಾರ ಹಾಕುವಂತಿಲ್ಲ, ತಾಳಿಯು ಧರಿಸುವಂತಿಲ್ಲ. ಅಲ್ಲ ಸ್ವಾಮಿ, ಧಾರ್ಮಿಕ ಸಂಕೇತಗಳಿಗೂ ಪರೀಕ್ಷಾ ಹಾಲಿಗೇನು ಸಂಬಂಧ ಅಂತ ಹೇಳ್ತಿದ್ದಾರೆ. ರೈಲ್ವೆ ಇಲಾಖೆಯಿಂದ ಖಡಕ್ ಸೂಚನೆ. ನಾಳೆ ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪರೀಕ್ಷೆ. ಮಂಗಳಸೂತ್ರ, ಜನಿವಾರ, ಶಿವದಾರಕ್ಕೂ ಕೇಂದ್ರದ ಕುತ್ತು. ಬರೀ ತಾಳಿ ಅಷ್ಟೇ ಅಲ್ಲ, ಬಳೆ ಕಿವಿಯೋಲೆ ಹಾಕಂಗಿಲ್ಲ. ರಾಜ್ಯ ಸರ್ಕಾರದಿಂದ ಈ ತರಹದ್ದೊಂದು ಎಡವಟ್ಟು ನಡೆದಾಗ ಸಿದ್ದರಾಮಯ್ಯರ ವಿರುದ್ಧ ತಿರುಗಿ ಬಿದ್ದ ನಾಲಿಗೆಗಳೆಷ್ಟು? ರಾಜ್ಯ ಸರ್ಕಾರದ ವಿರುದ್ಧ ಬಿಸಿ ಏರಲ್ಪಟ್ಟ ನೆತ್ತಿಯಿಂದ ವ್ಯಕ್ತವಾದ ಪ್ರತಿಭಟನೆಗಳೆಷ್ಟು? ಈಗ ಬಂದಿರುವಂತಹ ಗೈಡ್ಲೈನ್ಸು ಸೆಂಟ್ರಲ್ ಗೌರ್ಮೆಂಟ್ನಿಂದ. ಏನು ಮಾಡ್ತೀರಿ? ಯಾರ ವಿರುದ್ಧ ಧ್ವನಿ ಎತ್ತುತ್ತೀರಿ? ಎಲ್ಲಿ ಹೋರಾಟ, ಎಲ್ಲಿ ಪ್ರತಿಭಟನೆ? ಈ ಅರ್ಥದಲ್ಲಿ ಈಗ ಜನರೆಡೆಯಲ್ಲಿ ಚರ್ಚೆಗಳು ಶುರುವಾಗಿದೆ. ರೈಲ್ವೆ ಇಲಾಖೆಯಿಂದ ಪರೀಕ್ಷಾರ್ಥಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ನಾಳೆ ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪರೀಕ್ಷೆ. ಮಂಗಳಸೂತ್ರ, ಜನಿವಾರ, ಶಿವದಾರಕ್ಕೂ ಕೇಂದ್ರದ ಕುತ್ತು. ಬರೀ ತಾಳಿ ಅಷ್ಟೇ ಅಲ್ಲ, ಕಿವಿ ಓಲೆ, ಬಳೆಯೂ ಕೂಡ ಹಾಕಂಗಿಲ್ವಂತೆ. ಕೆಇಎ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ದೊಡ್ಡ ಹೋರಾಟ, ಬಹುದೊಡ್ಡ ಹೈಡ್ರಾಮವೇ ನಡೆದಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡದ ಸುರಿಮಳೆಗೈದಿದ್ದಂತಹ ಕೆಲವರು ಈಗ ರೈಲ್ವೆ ಪರೀಕ್ಷೆಯ ಹಾಲ್ ಟಿಕೆಟ್ನಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ. ಈ ಬೆಳವಣಿಗೆಯಿಂದ ರಾಜ್ಯ ಬಿಜೆಪಿಗೆ ತೀವ್ರ ಮುಜುಗರ. ಮುಜುಗರದ ಬಳಿಕ ಎಚ್ಚೆತ್ತ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಯಿತಾ? ಹಾಲ್ ಟಿಕೆಟ್ನಲ್ಲಿರುವ ನಿರ್ಬಂಧ ಸಡಿಲಿಕೆಯನ್ನ ಮಾಡಲಾಗಿದೆ. ಧಾರ್ಮಿಕ ಚಿಹ್ನೆಗಳನ್ನ ಧರಿಸದಂತೆ ಹಾಕಲಾಗಿರುವ ನಿರ್ಬಂಧ ಸಡಿಲಿಕೆ. ದಕ್ಷಿಣ ಕನ್ನಡ ಬಿಜೆಪಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಟ್ವೀಟ್. ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಭರವಸೆ ನೀಡಿದ್ದಾರೆಂದು ಟ್ವೀಟ್. ಕೆಇಎ ಪರೀಕ್ಷೆಯಲ್ಲಿ ಈಗ ಸಡಿಲಿಕೆ ಮಾಡಲಾಗಿದೆ. ಚೌಟಾ ಒಂದು ವೇಳೆ ಇದರ ವಿರುದ್ಧ ಧ್ವನಿ ಎತ್ತದೇ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸದನಾಗಿ ಹೆಸರಿಗೆ ಮಾತ್ರ ಉಳಿಬೇಕಾಗಿ ಬರುತ್ತೆ. ಜನ ತಿರುಗಿ ಬೀಳ್ತಾರೆ. ಈ ಹಿಂದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ನಡೆದಿದ್ದಂತಹ ಒಂದು ಎಡವಟ್ಟು, ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ಕಳಚುವಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಜನಿವಾರ ಕಳಚಿದ ಆ ಒಂದು ಪ್ರಹಸನ ಅಥವಾ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಸಿದ್ದರಾಮಯ್ಯರ ವಿರುದ್ಧ ಮೂದಲಿಸಿದ್ದೆಷ್ಟು ಜನ, ಶಿಕ್ಷಣ ಸಚಿವರ ವಿರುದ್ಧ ಟೀಕೆ ಮಾಡಿದ್ದೆಷ್ಟು ಜನ. ಕರ್ನಾಟಕ ಸರ್ಕಾರ ತಾಲಿಬಾನ್ ಆಡಳಿತ ಮಾಡ್ತಾ ಇದೆ, ಸಿದ್ದರಾಮಯ್ಯ ಖಾನ್ ಅಂತ ಹೇಳಿ ಅತಿ ಸಂಬೋಧನೆ ಮಾಡಿದವರೆಷ್ಟು? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೂತು ಜಾಗದಿಂದ ಎದ್ಕೊಂಡು ಬಂದ್ರು. ಯಾರು? ರಾಜ್ಯದ ಕಾಂಗ್ರೆಸ್ನ ಸಚಿವರು. ಜನಿವಾರ ಮುಟ್ಟಂಗಿಲ್ಲ, ಜನಿವಾರಕ್ಕೂ ಪರೀಕ್ಷೆಗೂ ಏನು ಸಂಬಂಧ? ಜನಿವಾರದ ಮುಖಾಂತರವಾಗಿ ಕಾಪಿ ಮಾಡುವಂತಹ ಯಾವುದೇ ತರಹದ ಸೂತ್ರಗಳಿಲ್ಲ. ಜನಿವಾರ ಮುಟ್ತೀರಾ ಅಂತ ಹೇಳಿ ಸಿದ್ದು ಸಚಿವ ಸಂಪುಟದ ಸಚಿವರುಗಳೆಲ್ಲ ಚಳಿಗಾಲದಲ್ಲೂ ಬೆವುತವ್ರಂಗೆ ಓಡ್ಕೊಂಡು ಬಂದರು. ಅದಾದ ನಂತರ ಆಕ್ರೋಶಗಳು ಬಂತು, ಸಂಘ ಪರಿವಾರದ ವಿರೋಧತೆಗಳು ಬಂತು. RSS ಅದನ್ನ ವಿರೋಧ ಮಾಡ್ತು. ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಆ ಬಗ್ಗೆ ಮಾತನಾಡ್ತು. ಯಾವ ಬಗ್ಗೆ? ಯಾವ ಧಾರ್ಮಿಕ ಸಂಕೇತ ಅಂತ ಜನಿವಾರವನ್ನು ಕರೆಯಲಾಗುತ್ತೋ ಅದೇ ಧಾರ್ಮಿಕ ಸಂಕೇತ ಅಂತ ಭಾವಿಸಿದ್ದ ಅಲ್ಪಸಂಖ್ಯಾತರ ಕಾಲೇಜುಗಳಲ್ಲಿ ಹಿಜಾಬ್ಗಳನ್ನು ಧರಿಸಬಾರದು ಅಂತ ಹೇಳುವಾಗ ಯಾವೊಬ್ಬ ಸಚಿವರು ಕೂಡ ಬಂದಿರಲಿಲ್ಲ. ಜನಿವಾರದ ವಿಚಾರವಾಗಿ ಕಾಂಗ್ರೆಸ್ನ ಎಲ್ಲ ಸಿದ್ದರಾಮಯ್ಯರ ಸಚಿವ ಸಂಪುಟಗಳು
ಕೂತು ಜಾಗದಿಂದ ಎದ್ದೇಳಕೊಂಡು ಬಂತು. ತನ್ನ ವೈಯಕ್ತಿಕ ಮೀಟಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಜನಿವಾರ ಮುಟ್ಟಬಾರ್ದು, ಅದು ಧಾರ್ಮಿಕ ಸಂಕೇತ, ಹಿಜಾಬ್ ಮತ್ತಿನ್ಯಾವುದರ ಸಂಕೇತ. ಮುಸಲ್ಮಾನ್ ಶಾಸಕರು ಕೂಡ ಈ ಬಗ್ಗೆ ಧ್ವನಿ ಎತ್ತದೇ ಇದ್ದಂತಹ ಸಂದರ್ಭ ಅದು. ಎತ್ತಿದ್ರೆ ಸಿದ್ದರಾಮಯ್ಯ ಉಚ್ಚಾಟನೆ ಮಾಡಬಹುದು, ಕಾಂಗ್ರೆಸ್ನಿಂದಲೇ ಗೇಟ್ ಪಾಸ್ ಸಿಗಬಹುದು. ಈ ಅರ್ಥದಲ್ಲೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು. ಈಗ ರೈಲ್ವೆ ಇಲಾಖೆಯ ಪರೀಕ್ಷಾರ್ಥಿಗಳಿಗೆ ಜನಿವಾರ ಹಾಕಬಾರ್ದು. ಜನಿವಾರ ಅಷ್ಟೇ ಯಾಕೆ, ಗಂಡ ಕಟ್ಟಿರೋ ತಾಳಿಯನ್ನು ಕೂಡ ಕಳಚಿಕೊಂಡು ಬರಬೇಕು. ಈ ಅರ್ಥದಲ್ಲಿ ಗೈಡ್ಲೈನ್ಸ್ಗಳು ರಿವೀಲ್ ಆದಾಗ ರಾಜ್ಯದಲ್ಲಿ ಜನಾಕ್ರೋಶಗಳು ಶುರುವಾಯಿತು. ಹಿಂದೂ ಸಂಘಟನೆಗಳ ನಾಯಕರು ಟ್ವೀಟಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ಈ ಟ್ವೀಟಾಸ್ತ್ರಗಳೆಲ್ಲವೂ ಕೂಡ ಆರೋಗ್ಯಕರವಾಗಿದೆ. ಈ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಎಡವಟ್ಟನ್ನು ಗಮನಿಸಿ ಸಿದ್ದರಾಮಯ್ಯರನ್ನ ಹೆಂಗೆಲ್ಲ ಕುಹಕ ಆಡಿದ್ರು, ಆ ಕುಹಕತನ ಈಗ ವ್ಯಕ್ತವಾಗ್ತಾ ಇಲ್ಲ. ಆ ಟೀಕಾ ಪ್ರಹಾರಗಳು ಈಗ ವ್ಯಕ್ತವಾಗ್ತಾ ಇಲ್ಲ. ಕಾರಣ ಸೆಂಟ್ರಲ್ ಗೌರ್ಮೆಂಟ್ನ ಅಧೀನಕ್ಕೆ ಬರುವಂಥ ಇಲಾಖೆಯಲ್ಲಿ ಈ ತರಹದೊಂದು ಗೈಡ್ಲೈನ್ಸು, ಒಂದು ರೀತಿಯ ಹೋರಾಟ ತಾರತಮ್ಯ ಇದು. ಆಗ ಪ್ರತಿಭಟನೆ ಮಾಡೋದಕ್ಕೆ ಮನಸ್ಸು ಮಾಡಿದ್ದ ಮನಸ್ಸುಗಳು ಈಗ ಒಂಥರ ಜಂಗಮ ಸ್ಥಿತಿಗೆ ತಲುಪಿದೆ. ಅವರ ಮನಸ್ಸುಗಳಿಗೆ ಯಾವ ಕಾರಣಕ್ಕಾಗಿ ಅವರ ಮನಸ್ಸುಗಳನ್ನು ಲಂಗರ್ ಹಾಕಿದೆ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಮೋದಿ ಮಾಡುವಂತಹದ್ದು ಅಥವಾ ಮೋದಿ ಸರ್ಕಾರ ಮಾಡುವಂತಹದ್ದೆಲ್ಲವೂ ಎಡವಟ್ಟು, ಸಿದ್ದರಾಮಯ್ಯ ಸರ್ಕಾರ ಮಾಡುವಂತಹದ್ದೆಲ್ಲವೂ ಪೂರ್ವ ನಿಯೋಜಿತ, ವ್ಯವಸ್ಥಿತವಾಗಿ ಮಾಡಲಾಗುತ್ತೆ. ಈ ತರಹದ ಒಂದು ಮನಸ್ಥಿತಿಯಲ್ಲಿ ರಾಜ್ಯದಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಜನಿವಾರ ಮತ್ತು ತಾಳಿ ನಿರ್ಬಂಧ ಹೇರಿದ್ದು ರಾಜಕೀಯವಾಗಿ ಚರ್ಚೆಗಳು ಕೂಡ ಆಗ್ತಾ ಇರುವಂತಹದ್ದು. ಕೆಇ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ದೊಡ್ಡ ಹೋರಾಟ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡದ ಸುರಿಮಳೆಗೈದಂತಹ ಬಿಜೆಪಿ. ಇದು ನಮ್ಮ ರಾಜ್ಯದ ಮುಸ್ಲಿಂ ಶಾಸಕರುಗಳಿಗೆ ಪಾಠ ಕಲಿಸುವಂತಹ ಒಂದು ಸಂದೇಶ. ಹಿಜಾಬಿನ ವಿಚಾರವಾಗಿ ಒಂದು ಕಾಲೇಜಿನಲ್ಲಿ ಹಿಜಾಬ್ ಹಾಕಬಾರದು ಅಂತ ಹೇಳಿ ಪ್ರಾಂಶುಪಾಲರೇ ಗೇಟ್ ಬಳಿ ನಿಂತ್ಕೊಂಡ್ರು, ಮುಸ್ಲಿಂ ವಿದ್ಯಾರ್ಥಿಗಳನ್ನು ಅಲ್ಲಿಂದನೇ ಕಳಿಸ್ಕೊಟ್ರು. ಆಗ ಬಾಯ್ ಬಿಡದ ಇದೇ ಬಿಜೆಡ್ ಜಮೀರ್ ಅಹಮದ್ ಉಳಿದಂತಹ ಮುಸ್ಲಿಂ ಶಾಸಕರು ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಳ್ಳಿ. ಈ ಒಂದು ಸಂದೇಶ ಇದೆಯಲ್ಲ, ಈ ರಾಜ್ಯದ ಮುಸ್ಲಿಂ ಶಾಸಕರಿಗೂ ಕೂಡ ಒಂದು ರೀತಿಯ ಸಂದೇಶ.